ಇನ್ನು ಆಪರೇಷನ್ ಸಿಂಧೂರದ ಮೂಲಕ ಭಾರತ ಪಾಕಿಸ್ತಾನವನ್ನ ಹುಡಿಗಟ್ಟಿದೆ. ಇದೀಗ ಅದರ ಒಂದೊಂದೇ ವಿಡಿಯೋ ಕೂಡ ರಿಲೀಸ್ ಮಾಡ್ತಾ ಇದೆ ಸೇನೆ. ನೋಡ್ಕೊಂಬನ್ನಿ. ರೇಂಜರ್ಗೆ ಬಿಎಸ್ಎಫ್ ಗುನ್ನ, ಫೈರಿಂಗ್ಗೆ ಹೆದರಿ ಓಡಿದ ರಣಹೇಡಿ. ಇಲ್ಲಿ ನೋಡಿ, ಇದ್ಯಾವುದೋ ಸಿನಿಮಾದ ದೃಶ್ಯವಲ್ಲ, ಅಸಲಿಗೆ ಇದು ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯ ದೃಶ್ಯ. ಓಡಿ ಹೋಗ್ತಿರುವ ಈ ರಣಹೇಡಿ ಪಾಕಿಸ್ತಾನದ ರೇಂಜರ್ಸ್ ನಮ್ಮ ಬಿಎಸ್ಎಫ್ ಯೋಧರ ಹೊಡೆತಕ್ಕೆ ದಿಕ್ಕಾಪಾಲಾಗಿ ಓಡಿ ಹೋಗ್ತಿದ್ದಾನೆ. ಕದನ ವಿರಾಮ ಉಲ್ಲಂಘಿಸಿ ಪಾಕ್ನ 3 ಸೈನಿಕರು ಗುಂಡಿನ ದಾಳಿ ಮಾಡಿರ್ತಾರೆ. ಆಗ ಪಾಕ್ ರೇಂಜರ್ಸ್ ಮೇಲೆ ಸಾಂಬಾ ವಲಯದಿಂದ ಬಿಎಸ್ಎಫ್ ಯೋಧರು ಗುಂಡಿನ ಸುರಿಮಳೆಯನ್ನ ಸುರಿಸ್ತಾರೆ. ಅವರದೇ ಕಾವಲು ಗೋಪುರ ಕಾಯ್ದುಕೊಳ್ಳಲಾಗದೆ ಸಿಯಾಲ್ಕೋಟ್ನ ಶೌಕತ್ನಲ್ಲಿ ಪಾಕ್ ಸೈನಿಕರು ಪರಾರಿಯಾಗಿದ್ದಾರೆ. 2 ಹೊಸ ವಿಡಿಯೋ ರಿಲೀಸ್ ಮಾಡಿದ ಸೇನೆ. ಆಪರೇಷನ್ ಸಿಂಧೂರಕ್ಕೆ ಮತ್ತಷ್ಟು ಸಾಕ್ಷ್ಯ ಸಿಕ್ಕಿದೆ. ಮೇ 10ರಂದು ಪಾಕ್ನ ಪೋಸ್ಟ್ ಧ್ವಂಸಗೊಳಿಸಿದ್ದ ವಿಡಿಯೋವನ್ನ ಸೇನೆ ಹಂಚಿಕೊಂಡಿದೆ. ಜಮ್ಮು ಸಾಂಬಾ ಗಡಿಯಲ್ಲಿದ್ದ ಪೋಸ್ಟ್ ಅನ್ನ ಬಿಎಸ್ಎಫ್ ಯೋಧರು ಕ್ಷಣ ಮಾತ್ರದಲ್ಲಿ ಪುಡಿಗಟ್ಟುತ್ತಾರೆ. ನೌಕಾಪಡೆಯಿಂದ ಮತ್ತೊಂದು ವಿಡಿಯೋ. ಶತ್ರು ರಾಷ್ಟ್ರ ಪಾಕ್ಗೆ ಖಡಕ್ ಸಂದೇಶ. ನೌಕಾಸೇನೆ ಮತ್ತೊಂದು ವಿಡಿಯೋ ರಿಲೀಸ್ ಮಾಡಿದೆ. ಸಮರಕ್ಕೆ ನಾವು ಸಜ್ಜು ಎಂದು ಶತ್ರು ರಾಷ್ಟ್ರ ಪಾಕ್ಗೆ ನೇವಿ ಖಡಕ್ ಸಂದೇಶ ರವಾನಿಸಿದೆ. ಇದು ನಮ್ಮ ಸೇನೆಯ ತಾಕತ್ತು. ಯಾರೇ ಆಗ್ಲಿ ತಂಟೆಗೆ ಬಂದ್ರೆ ಮಣ್ಣು ಮುಕ್ಕಿಸದೆ ಬಿಡಲ್ಲ ಎಂದು ಸಂದೇಶ ರವಾನಿಸಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಪಾಕಿಸ್ತಾನ ನೆಚ್ಚಿಕೊಂಡಿದ್ದು ಚೀನಾ. ನಾವೆಲ್ಲೇ ಹೋದ್ರೂ ಕೂಡ ನಮ್ಮ ಜೊತೆ ಚೀನಾದವ್ರು ಇರ್ತಾರಪ್ಪ, ನಮ್ಮ ಬೆನ್ನೆಲುಬಾಗಿರ್ತಾರೆ, ನಮಗೆ ಶಸ್ತ್ರಗಳನ್ನು ಕೊಡುತ್ತೆ, ದುಡ್ಡು ಕೊಡುತ್ತೆ, ನಮ್ಗೆ ಅಭಿವೃದ್ಧಿಗೆ ಹೆಲ್ಪ್ ಮಾಡುತ್ತೆ ಅಂತೇಳಿ ಪಾಕಿಸ್ತಾನ ನಂಬ್ಕೊಂಡಿತ್ತು. ಪಾಪ ಪಾಕಿಸ್ತಾನಕ್ಕೆ ಗೊತ್ತಿಲ್ಲ, ಇವತ್ತು ಭಾರತದಲ್ಲಿ ಯಾವುದಾದ್ರು ಒಂದು ವಸ್ತು ಸರಿಯಾಗಿ ವರ್ಕ್ ಮಾಡ್ತಿಲ್ಲ ಅಂದರೆ ಚೀನಾ ಮಾಲ್ ಇರ್ಬೋದು, ಚೆಕ್ ಮಾಡ್ರು ಅಂತೀವಿ. ಆ ಥರ ಆಗಿದೆ ಇವತ್ತು ಪರಿಸ್ಥಿತಿ ಪಾಕಿಸ್ತಾನದ್ದು. ಭಾರತದ ಮುಂದೆ ಚೀನಾ ಶಸ್ತ್ರಾಸ್ತ್ರ ಫೇಲ್ ಆಯಿತು. ಅದು ಹೇಗೆ, ಯಾಕೆ? ಚೀನಾ ಶಸ್ತ್ರಾಸ್ತ್ರಗಳನ್ನೇ ನಂಬಿಕೊಂಡಿರೋದು ಪಾಕಿಸ್ತಾನ, ಬೇರೆ ವಿಧಿ ಇಲ್ಲ. ಪಾಕ್ನ ಬತ್ತಳಿಕೆಯಲ್ಲಿರುವಂಥ 81% ಶಸ್ತ್ರಾಸ್ತ್ರಗಳು ಚೀನಿಯದ್ದದು. ಅಪ್ಗ್ರೇಡ್ ಶಸ್ತ್ರಗಳನ್ನು ಪಾಕಿಸ್ತಾನಕ್ಕೆ ಚೀನಾ ಕೊಡಲ್ಲ. ತಾನು ಬಳಕೆ ಮಾಡಿ ಡ್ಯಾಮೇಜ್ ಆಗಿರೋದು ಅಥವಾ ಗುಜರಿಗೆ ಹಾಕೋದ್ರೆ ತೊಗೊಂಡೋಗಿ ಗುಜರಿ ಮಾರೋರಿಗೆ ಕೊಡ್ತು ಪಾಕಿಸ್ತಾನಕ್ಕೆ. ಪಾಕಿಸ್ತಾನ ಜಂಬ ಕೊಚ್ಕೊಳ್ತು. ಈ ಹಳೆ ಲಾರಿಗೆ ಪೇಂಟ್ ಮಾಡಿಬಿಟ್ಟು ಶೋಕೇಶಲ್ಲಿ ತಗೊಂಬಂದು ನಿಲ್ಲಿಸ್ತಾರಲ್ಲ, ಆ ಥರ ಮಾಡಿದ್ರು. ಡ್ರೈವರ್ ಕುತ್ಕೊಂಡ, ಗೇರ್ ಹಾಕಿದಾಗ ಡಕೋಟಾ ಎಕ್ಸ್ಪ್ರೆಸ್ ಸಿನಿಮಾದಲ್ಲಿ ಗೇರ್ ಕೈಗೆ ಬರ್ತಲ್ಲ, ಆ ಥರ ಬರುವಂಥ ಸ್ಥಿತಿ ಅದು. ಪಾಕಿಸ್ತಾನಕ್ಕೆ ಚೀನಾ ಅಡ್ವಾನ್ಸ್ಡ್ ಟೆಕ್ನಾಲಜಿಯನ್ನು ಕೊಡೋದಿಲ್ಲ. ಕೊಟ್ಟಿರೋದು ನಮ್ಮ ಹತ್ರ ಅಡ್ವಾನ್ಸ್ಡ್ ಟೆಕ್ನಾಲಜಿ ಕೊಟ್ಬಿಟ್ಟವ್ರೆ ಅಂತೇಳಿ ಜಂಬ ಬೇರೆ ಕೊಚ್ಕೊಳ್ತು. ಆದರೆ ಪಾಕಿಸ್ತಾನಕ್ಕೆ ತನ್ನ ಬಳಿ ಇರೋದೆಲ್ಲ ಹಳೆ ಶಸ್ತ್ರಾಸ್ತ್ರಗಳು ಅಂತ ಗೊತ್ತಾಗಿದೆ. ಯಾವಾಗ ಗೊತ್ತಾ? ಅದನ್ನು ಫೀಲ್ಡ್ಗಿಳಿಸಿದಾಗ HQ-9 ಏರ್ ಡಿಫೆನ್ಸ್ ಸಿಸ್ಟಮ್ ಬಲಿಷ್ಠವಾಗಿದೆ ಅಂತ ಅಂದ್ಕೊಂಡ್ರು. ಆದರೆ ಭಾರತದ ಮುಂದೆ ಚೀನಾದ HQ-9 ನಿಲ್ಲಲೇ ಇಲ್ಲ. ಪಾಕಿಸ್ತಾನಕ್ಕೆ ಚೀನಾ ಕೊಟ್ಟ HQ-9 ರೇಂಜು 125 ಕಿಲೋಮೀಟರ್. ಆದರೆ ಚೀನಾ ಬಳಿ ಇರುವಂಥ HQ-9B ರೇಂಜ್ ಎಷ್ಟು ಗೊತ್ತಾ? 250ರಿಂದ 300 ಕಿಲೋಮೀಟರ್. ಪಾಕ್ ಬಳಿ ಇರುವಂಥ PL-15 ಮಿಸೈಲ್ ರೇಂಜ್ 145 ಕಿಲೋಮೀಟರ್. ಆದರೆ ಚೀನಾ ಬಳಿ ಇರುವಂಥ PL-15 ರೇಂಜ್ 200ರಿಂದ 300 ಕಿಲೋಮೀಟರ್. ಅದನ್ನೇ ಹೇಳಿದ್ದು. ಅವ್ರ ಹತ್ರ ಎಲ್ಲ ಇಟ್ಕೊಂಡು ಬಳಸಿದ್ದನ್ನು ತಗೊಂಡೋಗಿ ಪಾಕಿಸ್ತಾನಕ್ಕೆ ಕೊಡ್ತು.
ಪಾಕಿಸ್ತಾನದವರು ಅಯ್ಯೋ ನೀನೇ ದೇವರಪ್ಪ, ಚೀನಾದವರು ಅಯ್ಯೋ ನಮ್ಮ ಬೆನ್ನಿಗೆ ನಿಂತ್ಕೊಂಬಿಟ್ರಪ್ಪ ಅಂತೇಳಿ. ಈಗ ಗೊತ್ತಾಯಿತು ಚೀನಾದವರು ಪಾಕಿಸ್ತಾನಕ್ಕೆ ಬೆನ್ನಿಗೆ ನಿಂತಿಲ್ಲ, ಬೆನ್ನಿಗೆ ಚೂರಿ ಹಾಕಿದ್ರು ಅಂತೇಳಿ. ವಿಶೇಷ ಅಂದರೆ ಶಸ್ತ್ರಾಸ್ತ್ರವನ್ನು, ಇದು ಕಾಮಿಡಿ. ಚೀನಾದವ್ರು ಕೊಟ್ಟವ್ರೆ, ಅದನ್ನು ಹೇಗೆ ಬಳಸಬೇಕು ಅಂತಲೇ ಪಾಕಿಸ್ತಾನದವ್ರಿಗೆ ಗೊತ್ತೇ ಇಲ್ಲ. ಭಾರತದ ಮೇಲೆ ದಾಳಿಗೆ ಟರ್ಕಿಯ ಡ್ರೋನ್ ತಂತ್ರಜ್ಞಾನನ ಕರೆಸಿದ್ರಂತೆ. ಭಾರತ, ಅಮೇರಿಕ, ರಷ್ಯಾ, ಫ್ರಾನ್ಸ್, ಇಸ್ರೇಲ್ ಅವರು ಬಳಸ್ತಾ ಇರುವಂಥ ಶಸ್ತ್ರಗಳನ್ನು ಬಳಸ್ತಾ ಇರೋದು. ಭಾರತದ ಬಳಿ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳ ಭಂಡಾರವೇ ಇದೆ. ಭಾರತದಲ್ಲಿ ನಿರ್ಮಾಣ ಆದಂಥ, ಭಾರತದಲ್ಲಿ ಮ್ಯಾನುಫ್ಯಾಕ್ಚರ್ ಆದಂಥ ಶಸ್ತ್ರಾಸ್ತ್ರಗಳನ್ನು ಈ ಬಾರಿ ಪ್ರಯೋಗ ಮಾಡಿರೋದು. ಭಾರತದ ಯುದ್ಧ ವಿಮಾನಗಳು ಪಾಕಿಸ್ತಾನಕ್ಕಿಂತ 1000 ಕಿಲೋಮೀಟರ್ ಮುಂದೆ ಇದೆ. 1000 ಹೆಜ್ಜೆ ನಾವು ಮುಂದೆ ಇದ್ದೀವಿ. ಅಂಥದ್ರಲ್ಲಿ ಪಾಕಿಸ್ತಾನ ಗೊತ್ತಿದ್ದು ತನ್ನ ಬುದ್ಧಿಯನ್ನು ತೋರಿಸ್ತಾ ಬರ್ತಾ ಇದೆಯಲ್ಲ. ಹಾಗಾಗಿ ಪಾಕಿಸ್ತಾನಕ್ಕೆ ತಕ್ಕ ಪಾಠವನ್ನು ಕಲಿಸಿರೋದು ಭಾರತ. ಇನ್ನು ಆಪರೇಷನ್ ಸಿಂಧೂರದ ಮೂಲಕ ಭಾರತ ಪಾಕಿಸ್ತಾನವನ್ನು ಹುಡಿಗಟ್ಟಿದೆ. ಇದೀಗ ಅದರ ಒಂದೊಂದೇ ವಿಡಿಯೋ ಕೂಡ ರಿಲೀಸ್ ಮಾಡ್ತಾ ಇದೆ ಸೇನೆ. ನೋಡ್ಕೊಂಬನ್ನಿ. ರೇಂಜರ್ಗೆ ಬಿಎಸ್ಎಫ್ ಗುನ್ನ, ಫೈರಿಂಗ್ಗೆ ಹೆದರಿ ಓಡಿದ ರಣಹೇಡಿ. ಇಲ್ಲಿ ನೋಡಿ, ಇದ್ಯಾವುದೋ ಸಿನಿಮಾದ ದೃಶ್ಯವಲ್ಲ, ಅಸಲಿಗೆ ಇದು ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯ ದೃಶ್ಯ. ಓಡಿ ಹೋಗ್ತಿರುವ ಈ ರಣಹೇಡಿ ಪಾಕಿಸ್ತಾನದ ರೇಂಜರ್ಸ್ ನಮ್ಮ ಬಿಎಸ್ಎಫ್ ಯೋಧರ ಹೊಡೆತಕ್ಕೆ ದಿಕ್ಕಾಪಾಲಾಗಿ ಓಡಿ ಹೋಗ್ತಿದ್ದಾನೆ. ಕದನ ವಿರಾಮ ಉಲ್ಲಂಘಿಸಿ ಪಾಕ್ನ 3 ಸೈನಿಕರು ಗುಂಡಿನ ದಾಳಿ ಮಾಡಿರ್ತಾರೆ. ಆಗ ಪಾಕ್ ರೇಂಜರ್ಸ್ ಮೇಲೆ ಸಾಂಬಾ ವಲಯದಿಂದ ಬಿಎಸ್ಎಫ್ ಯೋಧರು ಗುಂಡಿನ ಸುರಿಮಳೆಯನ್ನ ಸುರಿಸ್ತಾರೆ. ಅವರದೇ ಕಾವಲು ಗೋಪುರ ಕಾಯ್ದುಕೊಳ್ಳಲಾಗದೆ ಸಿಯಾಲ್ಕೋಟ್ನ ಶೌಕತ್ನಲ್ಲಿ ಪಾಕ್ ಸೈನಿಕರು ಪರಾರಿಯಾಗಿದ್ದಾರೆ. 2 ಹೊಸ ವಿಡಿಯೋ ರಿಲೀಸ್ ಮಾಡಿದ ಸೇನೆ. ಆಪರೇಷನ್ ಸಿಂಧೂರಕ್ಕೆ ಮತ್ತಷ್ಟು ಸಾಕ್ಷ್ಯ ಸಿಕ್ಕಿದೆ. ಮೇ 10ರಂದು ಪಾಕ್ನ ಪೋಸ್ಟ್ ಧ್ವಂಸಗೊಳಿಸಿದ್ದ ವಿಡಿಯೋವನ್ನ ಸೇನೆ ಹಂಚಿಕೊಂಡಿದೆ. ಜಮ್ಮು ಸಾಂಬಾ ಗಡಿಯಲ್ಲಿದ್ದ ಪೋಸ್ಟ್ ಅನ್ನ ಬಿಎಸ್ಎಫ್ ಯೋಧರು ಕ್ಷಣ ಮಾತ್ರದಲ್ಲಿ ಪುಡಿಗಟ್ಟುತ್ತಾರೆ. ನೌಕಾಪಡೆಯಿಂದ ಮತ್ತೊಂದು ವಿಡಿಯೋ.